ಶ್ರೀಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. 10ನೇ ಅಧ್ಯಾಯ ವಿಭೂತಿ ಯೋಗ. 11ನೇದು ವಿಶ್ವರೂಪ ಸಂದರ್ಶನ ಯೋಗ. ಏನಪ್ಪಾ ಈ ವಿಶ್ವರೂಪ ಸಂದರ್ಶನ ಹೇಳ್ತಾ ಇದ್ರು? ವಿಭೂತಿ ಯೋಗ ಅಂತ ಹೇಳ್ತಾ ಇದ್ದಾರೆ. ವಿಭೂತಿ ಯೋಗದಲ್ಲಿ ಏನಿರಬಹುದು ಅದೇನ ಯಾರೋ ಹೇಳ್ತಾ ಇದ್ರು. ಏನಪ್ಪಾ ವಿಭೂತಿ ಯೋಗ, ನಿಮ್ಗೇನು ಏನ್ ಸ್ವಾಮಿ ವಿಭೂತಿ ಅಂದ್ರೆ? ವಿಭೂತಿ ಇಟ್ಕೊಳ್ಳೋದು, ಆಸನ ಕೂತ್ಕೊಂಡು ಯೋಗ ಮಾಡೋದು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಅಂದ್ರೆ ಪ್ರಪಂಚದಲ್ಲಿ ಪರಮಾತ್ಮನ ವಿಭೂತಿಗಳು ಎಲ್ಲವೂ ನಮ್ಮ ವಿಭೂತಿ ಅಂತ ಹೇಳಿದ್ರು. ಆಮೇಲೆ ನಮಗೆ ಸಾಮಾನ್ಯರಿಗೆ ಅರ್ಥ ಆಗ್ಲಿಕ್ಕೆ ಎಲ್ಲವೂ ಅಂತಂದ್ರೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಹಂಗಾಗಿ ನೋಡಿ, ಇದು ನಾನು ರಾಜ, ನೋಡಿ ಜನರಲ್ಲಿ ರಾಜ ನಾನು, ಪಕ್ಷಿ ಇಂಥ ಪಕ್ಷಿ ನಾನು, ಸಮುದ್ರ ಎಲ್ಲ ಒಂದೊಂದೇ ಹೇಳ್ತಾ ಬಂದು ಕೊನೆಗೆ ಒಂದು ರೀತಿಯಿಂದ ಹೇಳ್ಬೇಕಂದ್ರೆ ಎಲ್ಲಾ ನಾನೇ ಅಂದ್ರೆ ಪರಮಾತ್ಮ ವಿಭೂತಿ. ಆದ್ರೆ ಇಲ್ಲಿ ವಿಶ್ವರೂಪ ಸಂದರ್ಶನ ಏನಿರ್ಬೋದು ಇದು? ಇದನ್ನ ಕೂಡ ನಾವು ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಈ ಅಧ್ಯಾಯದಲ್ಲಿ ಅರ್ಜುನನು ಪ್ರಾರ್ಥಿಸಿದ ಬಳಿಕ ಭಗವಂತನವನಿಗೆ ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ದನು. ಅಧ್ಯಾಯದಲ್ಲಿ ಅಧಿಕಾಂಶವಾಗಿ ಕೇವಲ ವಿಶ್ವರೂಪದ ಮತ್ತು ಅದರ ಸ್ತನವದ್ದೇ ಪ್ರಕರಣವಿದೆ. ಅದಕ್ಕಾಗಿ ಈ ಅಧ್ಯಾಯದ ಹೆಸರನ್ನ ವಿಶ್ವರೂಪ ದರ್ಶನ ಯೋಗ ಅಂತ ಇಡಲಾಗಿದೆ. ಈ ಅಧ್ಯಾಯದಲ್ಲಿ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದ. ಏನಂತ? ನಿಮ್ಮ ವಿಭೂತಿಗಳನ್ನ ಇನ್ನಷ್ಟು ವಿಸ್ತಾರವಾಗಿ ತಿಳ್ಕೋಬೇಕು ಅಂತ ಇಚ್ಛೆ ಇದೆ, ತಿಳಿಸಿ ಅಂತ. ಈ ಅಧ್ಯಾಯದಲ್ಲಿ ಕೂಡ ಅರ್ಜುನ ಪ್ರಾರಂಭದಲ್ಲೇ ಅರ್ಜುನನ ಪ್ರಾರ್ಥನೆ ಬರ್ತಾನೆ. ಹೇಗೆ ಹಿಂದಿನ ಅಧ್ಯಾಯದಲ್ಲಿ ಬಂತು ಹಾಗೇನೆ ಇಲ್ಲಿ ಕೂಡ ಭಗವಂತನ ಅವನಿಗೆ ತನ್ನ ವಿಶ್ವರೂಪ ದರ್ಶನವನ್ನ ಮಾಡಿಸ್ತಾನೆ. ಅಧ್ಯಾಯದಲ್ಲಿ ಅಧಿಕಾಂಶವಾಗಿ ಕೇವಲ ವಿಶ್ವರೂಪ ಮತ್ತು ಅದರ ಸ್ತನವದ್ದೆ ಅಂತ ಇದೆ. ಅದರ ಸ್ತರವದ್ದೆ ಅಂತ ಇರ್ಬೇಕು ಅಂತ ಕಾಣುತ್ತೆ. ಏನ್ ಸಂಪನ್ಮೂಲಗಳು? ಗುರುಗಳೇ, ಇದು ಸ್ತವನದ್ದೆ ಅನ್ನೋದು ಅದು ಪದಕ್ಕೆ ಅರ್ಥ ಇಲ್ಲ ಗುರುಗೆ. ಇಲ್ಲ, ಅದರ ಸ್ತರವದ್ದೆ ಅಂತ ಇರ್ಬೇಕಂತ ಕಾಣುತ್ತಲ್ವಾ? ಸ್ತರವದ್ದೆ ಅಂದ್ರೆ ಏನ್ ಅರ್ಥ ಅಂತ ಗೊತ್ತಿಲ್ಲ ಗುರುಗಳೇ ನಿಮಗೆ. ಸ್ತವನದ್ದೆ ಅಂತೂ ಅರ್ಥ ಇಲ್ಲ. ಸ್ವರ ಅಂತ ಅಂದ್ರೆ ವಿವಿಧ ರೂಪಗಳು ಅಂತ ಅಪ್ಪಾಜಿ. ಅಲ್ಲ, ಅದರ ಸ್ತರದ್ದೆ ಅಂದ್ರೆ ಅದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತ ಅಂತ ಬರ್ತದೆ. ಸ್ತವನದ್ದೆ ಅನ್ನೋದಕ್ಕೆ ಮೀನಿಂಗ್ ಕಂಡಿಟ್ಕೊಳ್ಳೋಣ. ಇರ್ಬೋದು. ಸ್ತವನದ್ದೆ ಅಂತೂ ಅಲ್ಲ. ಅಲ್ಲ, ನಾ ಹೇಳ್ತಾ ಇರೋದು ಸ್ತವನ, ಇದು ಸ್ತರವದ್ದು ಅಂತ ಅಲ್ಲಿ ಇರ್ಬೇಕು, ಸ್ತರವದ್ದು ಅಂತ. ಗುರುವೆ, ಅದರ ಸ್ತರವದ್ದೇ ಪ್ರಿಂಟ್ ಮಿಸ್ಟೇಕ್ ಆಗಿ ಆ ಸ್ತವನ ಬಿದ್ದಿದೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ. ಅಧ್ಯಾಯದಲ್ಲಿ ಅಧಿಕಾಂಶವಾಗಿ ಕೇವಲ ವಿಶ್ವರೂಪದ ಮತ್ತು ಅದರ ಸ್ತರವದ್ದೇ ಪ್ರಕರಣ ಅಂದ್ರೆ ಏನು? ಹೆಚ್ಚಾಗಿ ವಿಶ್ವರೂಪ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಇಲ್ಲಿ ಪ್ರಕರಣ ಇದೆ. ಅದಕ್ಕಾಗಿ ಅಧ್ಯಾಯದ ಹೆಸರು ವಿಶ್ವರೂಪ ದರ್ಶನ ಯೋಗ ಅಂತ ಹೇಳಲಾಗಿದೆ. ವಿಶ್ವರೂಪ ದರ್ಶನ, ಅದಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಪ್ರಸ್ತಾವನೆ ಆಗಲಿದೆ. ಅದಕ್ಕಾಗಿ ಅದಕ್ಕೆ ವಿಶ್ವರೂಪ ಅಂತ ಹೇಳಿ ವಿಶ್ವರೂಪ ದರ್ಶನ ಯೋಗ ಅಂತ ಹೆಸರು ಕೊಡಲಾಗಿದೆ. ಸಂಕ್ಷಿಪ್ತವಾಗಿ ಹೇಳಿದ್ರು. ಇನ್ನು ಅಧ್ಯಾಯದ ಸಂಕ್ಷೇಪ ವಿವರಣೆ, ಅಧ್ಯಾಯದಲ್ಲಿ ಏನೇನು ಪ್ರಸ್ತಾವನೆ ಬರ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಏನು? ಈ ಅಧ್ಯಾಯದಲ್ಲಿ ಮೊದಲಿನಿಂದ 4ನೇ ಶ್ಲೋಕದವರೆಗೆ ಅರ್ಜುನನು ಭಗವಂತನ ಮತ್ತು ಅವನ ಉಪದೇಶದ ಪ್ರಶಂಸೆಗೆ ಇದು ವಿಶ್ವರೂಪ ದರ್ಶನ ಮಾಡಿಸಲು ಭಗವಂತನಲ್ಲಿ ಪ್ರಾರ್ಥಿಸಿದ್ದಾನೆ. 5ರಿಂದ 8ರವರೆಗೆ ಭಗವಂತನು, ಅಂದ್ರೆ 5ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೆ ಭಗವಂತ ತನ್ನೊಳಗೆ ದೇವತೆಗಳು, ಮನುಷ್ಯ, ಪಶು, ಪಕ್ಷಿ ಮೊದಲಾದ ಸಮಸ್ತ ಚರಾಚರ ಪ್ರಾಣಿಗಳು, ಹಾಗೆಯೇ ಅನೇಕವಾದ ಐಶ್ವರ್ಯಪ್ರದ ದೃಶ್ಯಗಳೊಂದಿಗೆ ಸಂಪೂರ್ಣ ಜಗತ್ತನ್ನು ನೋಡಲು ಆಜ್ಞಾಪಿಸಿ ಕೊನೆಯಲ್ಲಿ
ದಿವ್ಯ ದೃಷ್ಟಿಯನ್ನು ಕೊಡುವ ಮಾತನ್ನ ಹೇಳಿದ್ದಾನೆ. 9ರಲ್ಲಿ ಅಂದರೆ 9ನೇ ಶ್ಲೋಕದಲ್ಲಿ ಸಂಜಯನು ಭಗವಂತನ ಮೂಲಕ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ ಮಾತನ್ನು ಹೇಳಿ 10ರಿಂದ 13ರ ತನಕ ಅರ್ಜುನನಿಗೆ ಎಂಥ ರೂಪವನ್ನು ತೋರಿಸಿಕೊಟ್ಟನು ಎಂಬುದರ ವರ್ಣನೆಯನ್ನು ಮಾಡಿದ್ದಾನೆ. 14ರಲ್ಲಿ ಆ ರೂಪ ನೋಡಿಕೊಂಡು ಅರ್ಜುನನು ವಿಸ್ಮಿತ ಮತ್ತು ಹರ್ಷಿತನಾಗಿ ಶ್ರದ್ಧೆಯೊಂದಿಗೂಡಿ ಭಗವಂತನಿಗೆ ಪ್ರಣಾಮಗೈದು ಸ್ತುತಿಸಲು ಪ್ರಾರಂಭಿಸಿದನು. ಅನಂತರ 15ರಿಂದ 21ರ ತನಕ ಅರ್ಜುನನು ವಿಶ್ವರೂಪದ ಸ್ತುತಿಯನ್ನ, ಅದರ ಪ್ರಭಾವವನ್ನ ವರ್ಣನೆ ಮತ್ತು ಅದರಲ್ಲಿ ಕಂಡು ಬರುವ ದೃಶ್ಯಗಳನ್ನ ವರ್ಣನೆ ಮಾಡಿ ಕೊನೆಯಲ್ಲಿ ಭಗವಂತನಲ್ಲಿ ಅವನ ವಾಸ್ತವಿಕ ಪರಿಚಯವನ್ನ ಮಾಡಿಸಲು ಪ್ರಾರ್ಥನೆ ಮಾಡ್ತಾನೆ. 32ರಿಂದ 34ರವರೆಗೆ ಭಗವಂತನ ತನ್ನನ್ನ ಲೋಕಗಳನ್ನ ನಾಶ ಮಾಡುವ ಕಾಲನೆಂದು ಹಾಗೂ ಭೀಷ್ಮ ದ್ರೋಣಾದಿ ಸಮಸ್ತ ವೀರರು ಮೊದಲೇ ನನ್ನ ಮೂಲಕ ಕೊಲ್ಲಲ್ಪಟ್ಟವರನ್ನು ತಿಳಿಸಿ ಅರ್ಜುನನನ್ನ ಪ್ರೋತ್ಸಾಹಿಸುತ್ತಾ ನಿಮಿತ್ತ ಮಾತ್ರನಾಗಿ ಯುದ್ಧ ಮಾಡಲು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಇದಾದ ನಂತರ 35ರಲ್ಲಿ ಭಗವಂತನ ವಚನಗಳನ್ನು ಕೇಳಿ ಐಶ್ವರ್ಯ ಮತ್ತು ಭಯಗೊಂಡ ಅರ್ಜುನನು ಆಶ್ಚರ್ಯ ಮತ್ತು ಭಯಗೊಂಡ ಅರ್ಜುನನು ಮಾತನಾಡುವ ಪ್ರಕಾರವನ್ನು ತಿಳಿಸಿ 36ರಿಂದ 46ರವರೆಗೆ ಅಂದ್ರೆ 10 ಶ್ಲೋಕಗಳಲ್ಲಿ ಭಗವಂತನ ಸ್ತುತಿ, ಅವನಿಗೆ ನಮಸ್ಕಾರ, ಅವನಲ್ಲಿ ಕ್ಷಮೆಯಾಚನೆ ಮತ್ತು ದಿವ್ಯ ಚತುರ್ಭುಜ ರೂಪದ ದರ್ಶನ ಮಾಡಿಸಲು ಪ್ರಾರ್ಥಿಸುವುದರ ವರ್ಣನೆ ಇದೆ 10 ಶ್ಲೋಕಗಳಲ್ಲಿ. ಇನ್ನು 47 ಮತ್ತು 48ರಲ್ಲಿ ಭಗವಂತನು ತನ್ನ ವಿಶ್ವರೂಪದ ಮಹಿಮೆಯನ್ನ ಮತ್ತು ಅದರ ದರ್ಶನದ ದುರ್ಲಭತೆಯನ್ನ ತಿಳಿಸಿ 49ರಲ್ಲಿ ಅರ್ಜುನನಿಗೆ ಆಶ್ವಾಸನೆಯನ್ನು ಕೊಡುತ್ತಾ ಚತುರ್ಭುಜ ರೂಪವನ್ನು ನೋಡಲು ಆಜ್ಞೆ ಕೊಟ್ಟಿದ್ದಾನೆ. 50ರಲ್ಲಿ ಚತುರ್ಭುಜ ರೂಪದ ದರ್ಶನ ಮಾಡಿಸಿ ಪುನಃ ಮನುಷ್ಯ ರೂಪನಾಗುವ ವರ್ಣನೆಯನ್ನ ಸಂಜೆಯನ್ನು ಮಾಡಿದರು. 51ರಲ್ಲಿ ಅರ್ಜುನನು ಭಗವಂತನ ಸೌಮ್ಯ ಮಾನವ ರೂಪವನ್ನು ನೋಡಿಕೊಂಡು ಸಚೇತ ಹಾಗೂ ಪ್ರಕೃತಿಸ್ಥನಾಗುವ ಮಾತು ಹೇಳಲಾಗಿದೆ. ಅನಂತರ 52ರಲ್ಲಿ ಮತ್ತು 53ರಲ್ಲಿ ಭಗವಂತನು ತನ್ನ ಚತುರ್ಭುಜ ರೂಪದ ದರ್ಶನವನ್ನು ದುರ್ಲಭವೆಂದು ತಿಳಿಸಿ 54ರಲ್ಲಿ ಅನನ್ಯ ಭಕ್ತಿಯ ಮೂಲಕ ಈ ರೂಪದ ದರ್ಶನ, ಜ್ಞಾನ ಮತ್ತು ಪ್ರಾಪ್ತಿ ಆಗುವುದು ಸುಲಭವೆಂದು ತಿಳಿಸ್ತಾನೆ. ಮತ್ತು 55ರಲ್ಲಿ ಅನನ್ಯ ಭಕ್ತಿಯ ಸ್ವರೂಪ ಮತ್ತು ಅದರ ಫಲವನ್ನು ಹೇಳಿ ಅಧ್ಯಾಯದ ಉಪಸಂಹಾರ ಮಾಡ್ತಾನೆ. 55 ಶ್ಲೋಕಗಳಿಂದ ಈ ಅಧ್ಯಾಯ ಉಳ್ಕೊಂಡಿದೆ. ಏನೇನು ಬರ್ತದಪ್ಪ ಇದರಲ್ಲಿ ಅಂತ ಹೇಳ್ತಾ, ಮೊದಲನೇ ಈ ಅಧ್ಯಾಯದಲ್ಲಿ 1ರಿಂದ 4ನೇ ಶ್ಲೋಕದವರೆಗೆ ಪರಮಾತ್ಮ ಅರ್ಜುನ ಭಗವಂತನ ಮತ್ತು ಅವನ ಉಪದೇಶದ ಪ್ರಶಂಸೆ ಮಾಡ್ತಾನೆ. ಪರಮಾತ್ಮನನ್ನ ಪರಮಾತ್ಮನ ಉಪದೇಶದ ಪ್ರಶಂಸೆ ಮಾಡ್ತಾನೆ ಅರ್ಜುನ 4 ಶ್ಲೋಕದವರೆಗೆ. ಮತ್ತು ವಿಶ್ವರೂಪದ ದರ್ಶನ ಮಾಡಿಸಲು ಪ್ರಾರ್ಥನೆ ಮಾಡ್ತಾನೆ. ಒಂದನೇದಾಗಿ ಅರ್ಜುನ ಭಗವಂತನ ಉಪದೇಶ ಪ್ರಶಂಸೆ ಮಾಡಿ ವಿಶ್ವರೂಪ ದರ್ಶನವನ್ನು ಮಾಡಬೇಕು. ಅಂದ್ರೆ ವಿಭೂತಿ ಯುಗದಲ್ಲಿ ನೋಡಿದ್ವಿ ನಾವು, ಏನು ಒಂದು ರೀತಿಯಾಗಿ ಎಲ್ಲ ನಮ್ಮ ಸ್ವರೂಪ ಅಂತಂದ್ರೆ ಅದಲ್ವಾ. ಹಾಗೆ ವಿಶ್ವವನ್ನ ತನ್ನ ಸ್ವರೂಪ, ಆ ವಿಶ್ವರೂಪ ದರ್ಶನ ನಾವು ಒಂದ್ಸರಿ ನೋಡ್ಬೇಕು ಹೇಗೆ ಅಂತ ಹೇಳ್ತಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. 1ರಿಂದ 4 ಶ್ಲೋಕದಲ್ಲಿ. ಇನ್ನು 5ರಿಂದ 8ನೇ ಶ್ಲೋಕದವರೆಗೆ ಪರಮಾತ್ಮ ತನ್ನೊಳಗೆ ದೇವತೆಗಳು, ಮನುಷ್ಯರು, ಪಶು ಪಕ್ಷಿ ಮೊದಲಾದ ಸಮಸ್ತ ಚರಾಚರ ಪ್ರಾಣಿಗಳು ನೋಡಿ 4ನೇ ಶ್ಲೋಕದವರೆಗೆ ಪ್ರಶಂಸೆ ಆಯ್ತು, ಉಪದೇಶದ ಮತ್ತೆ ವಿಶ್ವರೂಪ ದರ್ಶನದ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಪ್ರಾರ್ಥನೆ ಆಯ್ತು. ಆಮೇಲೆ 5ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೆ ಪರಮಾತ್ಮ ಹೇಳ್ತಾರೆ ಏನಂತ,
ದೇವತೆಗಳು, ಮನುಷ್ಯರು, ಪಶು, ಪಕ್ಷಿ ಎಲ್ರೂ ಕೂಡ ಸಮಸ್ತ ಚರಾಚರ ಪ್ರಾಣಿಗಳು, ಹಾಗೆ ಅನೇಕವಾದ ಐಶ್ವರ್ಯ ಪರದ ದೃಶ್ಯಗಳೊಂದಿಗೆ ಸಂಪೂರ್ಣ ಜಗತ್ತನ್ನು ನೋಡ್ಲಿಕ್ಕಾಗಿ ಆಜ್ಞಾಪಿಸಿ. ಏನಮ್ಮ? ಆಶ್ಚರ್ಯ ಅಂತ ಹೇಳಿದ್ರು. ಐಶ್ವರ್ಯ ಅಂತಲ್ಲ, ಆಶ್ಚರ್ಯ. ಆಶ್ಚರ್ಯ ಅಂತ ಇದೆ ಅಂತ ಹೇಳಿದೆ ಗುರು. ಸರಿ ಇದೆಯಲ್ಲ. ನಾನು ಐಶ್ವರ್ಯ ಅಂತಂದನಾ? ಹಂಗೆ ಕೇಳಿಸ್ತಾರೆ. ಸರಿ. ತನ್ನೊಳಗೆ ದೇವತೆಗಳು, ಮನುಷ್ಯ, ಪಶು, ಪಕ್ಷಿ ಮೊದಲಾದ ಸಮಸ್ತ ಚರಾಚರ ಪ್ರಾಣಿಗಳು ಹಾಗೆಯೇ ಅನೇಕವಾದ ಆಶ್ಚರ್ಯಪ್ರದ. ಅಂದ್ರೇನು? ದೇವತೆಗಳು, ಮನುಷ್ಯರು, ಪಶು ಎಲ್ಲ ಸಮಸ್ತ ಚರಾಚರ ಅಂತ ಅನೇಕವಾದ ಅವೆಲ್ಲ ಕೂಡ ಹೆಂಗಿದಾವೆ? ಆಶ್ಚರ್ಯಪ್ರದ ದೃಶ್ಯಗಳೊಂದಿಗೆ. ಅವೆಲ್ಲ ಆಶ್ಚರ್ಯಪ್ರದವಾಗಿರ್ತಕ್ಕಂಥ ದೃಶ್ಯಗಳು. ಹೇಗೆ? ನಿನ್ನಲ್ಲಿ ದೇವತೆಗಳು, ಮನುಷ್ಯ, ಪಶು, ಪಕ್ಷಿ ಅವೆಲ್ಲ ಹೇಗೆ ಇರ್ಲಿಕ್ಕೆ ಸಾಧ್ಯ? ಇದೆಲ್ಲ ಆಶ್ಚರ್ಯ ಅಲ್ವಾ? ಈಗ ನನ್ನಲ್ಲಿ ದೇವತೆಗಳು, ಪಶು, ಪಕ್ಷಿ ಸಮಸ್ತ ಚರಾಚರ ನನ್ನಲ್ಲಿದ್ದಾರೆ ಅಂತಂದ್ರೆ ಆಶ್ಚರ್ಯ ಅಲ್ವಾ? ಅದಲ್ವಾ ಆಶ್ಚರ್ಯಪ್ರದ ಇದು? ಸಾಮಾನ್ಯವಾಗಿ ನಾವು ಕೂಡ ಅಷ್ಟೇ. ನನಗೆ ಎಲ್ಲ ಗೊತ್ತಿದೆ. ಹೇಗೆ ಸಾಧ್ಯ ಎಲ್ಲ ಗೊತ್ತಿರೋದು ನಿಮ್ಗೆ? ಒಂದು ವಿಷಯದ ಜ್ಞಾನ ಇರ್ಬೋದಪ್ಪ. ಎಲ್ಲಾ ವಿಷಯದ ಜ್ಞಾನ ಯಾರಿಗೆ ಇರ್ಲಿಕ್ಕೆ ಸಾಧ್ಯ ಪ್ರಪಂಚದಲ್ಲಿ? ಒಬ್ಬರಿಗೆ ಗಣಿತ ಶಾಸ್ತ್ರದ ಬಗ್ಗೆ ಒಳ್ಳೆ ಜ್ಞಾನ ಇದೆ, ವಿಜ್ಞಾನದ ಬಗ್ಗೆ ಜ್ಞಾನ ಇದೆ ಅಂತಂದ್ರೆ ಅದು ಇರಬಹುದೇನು? ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಜ್ಞಾನ ಇದೆ ಅಂತಂದ್ರೆ ಎಲ್ಲಿ ಸಾಧ್ಯ? ಹಾಗೆ ಏನೋ ಒಂದು ಇದೆ ಅಂದ್ರೆ ಪರವಾಗಿಲ್ಲ. ಈಗ ಪಶು, ದೇವತೆಗಳು, ಮನುಷ್ಯ, ಪಶು, ಪಕ್ಷಿ, ಸಮಸ್ತ ಚರಾಚರ ಹಾಗೆ ಅನೇಕವಾದ ಆಶ್ಚರ್ಯಕರ ದೃಶ್ಯಗಳೊಂದಿಗೆ ಸಂಪೂರ್ಣ ಜಗತ್ತು ನೋಡ್ಲಿಕ್ಕೆ ಆಜ್ಞಾಪ ಮಾಡ್ತಾನೆ. ಇಲ್ಲಿ ನನ್ನಲ್ಲಿ. ಮತ್ತೆ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಅದು ಅಂದ್ರೆ ಸಾಮಾನ್ಯ ಕಣ್ಣುಗಳನ್ನು ನೋಡ್ಲಿಕ್ಕೆ ಸಾಧ್ಯ. ಹಾಗಾಗಿ ದಿವ್ಯ ದೃಷ್ಟಿಯನ್ನ ಕೊಡ್ತೇನೆ ನಿನಗೆ ಅಂತ ಹೇಳಿ ಪರಮಾತ್ಮ ಮುಂದೆ ಹೇಳ್ತಾರೆ. ಇನ್ನು ಸಾಮಾನ್ಯ ಚಕ್ಷುಗಳಿಂದ ನನ್ನ ಈ ರೂಪವನ್ನ ಎಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನಪ್ಪ ಅಂದ್ರೆ ನಿನಗೆ ದಿವ್ಯ ದೃಷ್ಟಿಯನ್ನ ಕೊಡ್ತೀನಿ. ನಾವು ಹೋಗ್ತೇನೆ ಎಲ್ಲಾ ಪ್ರಪಂಚ ಪರಮಾತ್ಮಲ್ಲೇ. ಎಲ್ಲಾ ಪ್ರಪಂಚ ಹೇಗೆ ಸಾಧ್ಯ ಅಂದ್ರೆ ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇದೆಯೇನು? ಇಲ್ಲ. ಮತ್ತೆ ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿ ಅಂದ್ರೆ ಇಲ್ಲಿ ಹೇಳ್ತಾರೆ ಮೂರನೇ ನೇತ್ರ ಆಗಲ್ಲ. ಇಲ್ಲಿ ಅತ್ಯಂತ ಸೂಕ್ಷ್ಮ ಬುದ್ಧಿಯಿಂದ ನೋಡ್ಬೇಕಾಗುತ್ತದೆ. ಬಾಹ್ಯವಾದ ಕಣ್ಣುಗಳಿಗೆ, ಸ್ಥೂಲವಾದ ಬುದ್ಧಿಗೆ ಇದು ಗೋಚರವಾಗುವುದಿಲ್ಲ. ಇದರ ಅರ್ಥ ಅಷ್ಟೇ. ಸ್ಥೂಲವಾದ ಬುದ್ಧಿಗೆ, ಸ್ಥೂಲವಾದ ಕಣ್ಣುಗಳಿಗೆ ಈ ವಿಶ್ವರೂಪ ದರ್ಶನ ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಿನಗೆ ಏನ್ ಹೇಳ್ತಾರೆ ಪರಮಾತ್ಮ? ದಿವ್ಯವಾದ ದೃಷ್ಟಿಯನ್ನ ಕೊಡ್ತೀನಿ ಅಂದ್ರೆ ಅದನ್ನು ನೋಡುವಂತ ಶಕ್ತಿಯನ್ನು ನಾನು ಕರುಣಿಸ್ತೀನಿ. ಈಗ ಮಹಾಭಾರತ ಯುದ್ಧ ನಡೀಬೇಕಾದ್ರೆ ಎಲ್ಲಿ? ಮಹಾಭಾರತ ಕುರುಕ್ಷೇತ್ರದಲ್ಲಿ. ಅಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಸಂಜಯ ಹಸ್ತಿನಾಪುರದಲ್ಲಿ ಕೂತ್ಕೊಂಡು ಧೃತರಾಷ್ಟ್ರಿಗೆ ಹೇಳ್ತಾ ಇರ್ತಾನೆ. ಕುರುಕ್ಷೇತ್ರ ಮತ್ತು ಹಸ್ತಿನಾಪುರದ ಮಧ್ಯೆ ದೂರ ಎಷ್ಟಿದೆ ಅಂತಂದ್ರೆ 250 ಕಿಲೋಮೀಟರ್, ಸ್ವಲ್ಪ ಹೆಚ್ಚು ಕಮ್ಮಿ. ಈಗ ಇಷ್ಟು ದೂರದಲ್ಲಿ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅದು ವ್ಯಾಸ ಮಹರ್ಷಿಯ ಅನುಗ್ರಹ. ಅಂದ್ರೆ ಅವ್ರಿಗೆ ವ್ಯಾಸ ಮಹರ್ಷಿ ದಿವ್ಯ ದೃಷ್ಟಿಯನ್ನು ನೋಡುವ ಶಕ್ತಿಯನ್ನ ಕರುಣಿಸಿರ್ತಾರೆ. ಆ ಶಕ್ತಿಯಿಂದ ಎಲ್ಲೋ ಕುರುಕ್ಷೇತ್ರದಲ್ಲಿ ನಡೀತಕ್ಕಂಥ ಎಲ್ಲಾ ಘಟನೆಗಳನ್ನ ಕೇವಲ ನೋಡೋದೊಂದೇ ಅಲ್ಲ, ಯಾರು ಏನು ಮಾತಾಡ್ತಾರೆ, ಯಾರ ಮನಸ್ಸಲ್ಲಿ ಏನಿದೆ ಇವೆಲ್ಲವನ್ನ ಅದಕ್ಕೆ ಹತ್ರಲ್ಲಿ ಕೂಡ ಮರಿಯಲ್ಲಿ ಮನಸ್ಸಲ್ಲಿ ಕೂಡ ಏನ್ ಸಂಕಲ್ಪ ಮಾಡ್ತಾರೆ ಎಲ್ಲವನ್ನ ತಿಳಿಯುವಂತ ಶಕ್ತಿ ವ್ಯಾಸ ಮಹರ್ಷಿ ಅನುಗ್ರಹದಿಂದ ಸಂಜಯನಿಗೆ ಪ್ರಾಪ್ತಿಯಾಗಿತ್ತು. ಹಾಗೆ ಇಲ್ಲಿ ಕೂಡ ಈ ಜಗತ್ತನ್ನ ನೋಡ್ಬೇಕಾದ್ರೆ, ಎಲ್ಲವನ್ನ ಮೇಲೆ ನೋಡ್ಬೇಕಾದ್ರೆ ದಿವ್ಯ ದೃಷ್ಟಿಯ ಅವಶ್ಯಕತೆ ಇರ್ತದೆ. ಸಾಮಾನ್ಯವಾದ ಬುದ್ಧಿಗೆ, ಸಾಮಾನ್ಯವಾಗಿರ್ತಕ್ಕಂಥ ಕಣ್ಣಿಗೆ
ಕೇವಲ ಸ್ವಲ್ಪ ಮಾತ್ರ ಕಾಣಿಸ್ತದೆ. ನಾವು ಕೂಡ ಅಷ್ಟೇ, ದೂರದ ವಸ್ತುಗಳನ್ನು ನೋಡ್ಲಿಕ್ಕೆ ಈ ಕಣ್ಣಿನ ನೋಡಕ್ಕಾಗ್ತದೆಯೇ? ಅದಕ್ಕೆ ವಿಶೇಷವಾದ ಉಪಕರಣಗಳನ್ನ ನಾವು ಉಪಯೋಗಿಸ್ತೀವಿ. ಅದರ ಮುಖಾಂತರವಾಗಿ ದೂರದಲ್ಲಿರ್ತಕ್ಕಂಥ ಗ್ರಹಾಂತರಗಳನ್ನ ನೋಡ್ತೀವಿ. ಬೈನಾಕ್ಯುಲರ್ ಅಂತ ಹೇಳ್ತಾರೆ, ಟೆಲಿಸ್ಕೋಪು, ಅವೆಲ್ಲ ಉಪಯೋಗಿಸಿ ನೋಡಿ. ಯಾಕೆ? ನಮ್ಮ ಸಾಮಾನ್ಯವಾದ ನೇತ್ರಗಳಿಗೆ ಅದು ಗ್ರಾಹ್ಯವಾಗುವುದಿಲ್ಲ. ಹಾಗಾಗಿ ವಿಶೇಷವಾದ ಉಪಕರಣಗಳ ಸಾಧನೆ ಅವಶ್ಯಕತೆ. ಹಾಗೆ ಪರಮಾತ್ಮನ ಎಲ್ಲಾ ಕಡೆ ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಸಾಮಾನ್ಯವಾದ ಬುದ್ಧಿ, ಸಾಮಾನ್ಯವಾದ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗಲ್ಲ. ಮತ್ತೆ ಅದಕ್ಕೆ ವಿಶೇಷವಾದ ದೃಷ್ಟಿ ಅವಶ್ಯಕತೆ ಇರ್ತದೆ. ಆ ದೃಷ್ಟಿಯನ್ನು ನಾನು ನಿನ್ ಕೊಡ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಇಲ್ಲಿ 5ರಿಂದ 8ನೇ ಶ್ಲೋಕದವರೆಗೆ ಇಷ್ಟೆಲ್ಲ ವಿಷಯಗಳ ನಡೀತದೆ. ಇನ್ನು 9ನೇ ಶ್ಲೋಕದಲ್ಲಿ ಸಂಜಯನು ಭಗವಂತನ ಮೂಲಕ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ ಮಾತನ್ನು ಹೇಳ್ತಾನೆ. ಸಂಜಯ ಹೇಳ್ತಾನೆ. ಇದು ಯಾರ ಸಂವಾದ? ಸಂಜಯ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಏನಂತ? ಮಹಾಭಾರತದ ಕುರುಕ್ಷೇತ್ರದಲ್ಲಿ ಏನೇನ್ ನಡೀತಾ ಇದೆ ಎಲ್ಲವನ್ನ ಕೃಷ್ಣ ಹಿಂಗಂದ, ಅರ್ಜುನ ಅದಕ್ಕೆ ದುಃಖಪಟ್ಟ, ಆಮೇಲೆ ಅರ್ಜುನ ಹಿಂಗಂದ, ಕೃಷ್ಣ ಹಿಂಗಂದ, ಯಾರು ಹೇಳ್ತಾರೆ? ಸಂಜಯ ಧೃತರಾಷ್ಟ್ರ ಹೇಳ್ತಾರೆ. ಈ ಕಥೆಯಲ್ಲಿ ಕತೆ, ಇದು ಕತೆ, ಆ ಕಥೆಯಲ್ಲಿ ಇನ್ನೊಂದು ಕತೆ. ಹಾಗೆ 9ನೇ ಶ್ಲೋಕದಲ್ಲಿ ಸಂಜಯ ಕೃಷ್ಣ ಅರ್ಜುನಿಗೆ ಹೇಗೆ ವಿಶ್ವರೂಪವನ್ನು ತೋರಿಸಿದ ಅನ್ನೋ ಮಾತನ್ನ ಧೃತರಾಷ್ಟ್ರ ಹೇಳ್ತಾ 10ರಿಂದ 13ರ ತನಕ ಅರ್ಜುನನಿಗೆ ಎಂಥ ರೂಪವನ್ನು ತೋರಿಸ್ಕೊಟ್ಟ ಅನ್ನೋದ್ರ ವರ್ಣನೆ ಮಾಡ್ತಾನೆ. 10ರಿಂದ 13ನೇ ಶ್ಲೋಕದವರೆಗೆ ಕೃಷ್ಣ ಯಾವ ರೀತಿ ವಿಶ್ವರೂಪ ದರ್ಶನ ಮಾಡಿಸಿದ ಅನ್ನೋದನ್ನ ವರ್ಣನೆ ನೋಡಬಹುದು ನಾವು. ಇನ್ನು 14ರಲ್ಲಿ ಆ ರೂಪವನ್ನು ನೋಡಿಕೊಂಡು ಅರ್ಜುನನು ವಿಸ್ಮಿತ ಮತ್ತು ಹರ್ಷಿತನಾಗಿ ವಿಶ್ವರೂಪ ದರ್ಶನ ಮಾಡ್ತಾನೆ ಅರ್ಜುನ. ಅದಕ್ಕಾಗಿ ಪರಮಾತ್ಮ ಅವನಿಗೆ ದಿವ್ಯವಾದ ನೋಡುವಂತ ಶಕ್ತಿಯನ್ನ ಕೊಡ್ತಾನೆ, ದಿವ್ಯವಾದ ನೇತ್ರವನ್ನು ಕೊಡ್ತಾನೆ. ಆಮೇಲೆ ಏನಾಗ್ತದೆ? ವಿಸ್ಮಿತನಾಗ್ತಾನೆ, ಆಶ್ಚರ್ಯ. ಬಾ, ನಾನು ಕೃಷ್ಣ ಅಂದ್ರೆ ಏನು, ನಮ್ ತರ ಸಾಮಾನ್ಯ ವ್ಯಕ್ತಿ, ನನ್ ಜೊತೆ ಊಟ ಮಾಡ್ತಾ ಇದ್ದ, ನನ್ ಜೊತೆ ಪ್ರಯಾಣ ಮಾಡ್ತಿದ್ದ, ಮಾತಾಡ್ತಾ ಇದ್ವಿ, ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇದೆ, ನಮ್ಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ವಿಸ್ಮಿತ, ಆಶ್ಚರ್ಯ ಆಗ್ತದೆ ಮತ್ತು ಹರ್ಷಿತನ, ಸಂತೋಷ. ಒಂದ್ ಕಡೆ ಆಶ್ಚರ್ಯ, ಒಂದ್ ಕಡೆ ಸಂತೋಷ. ಎಂಥ ದರ್ಶನ ಆಯ್ತು. ವಿಸ್ಮಿತ ಮತ್ತು ಹರ್ಷಿತನಾಗಿ ಅವಾಗೇನಾಯ್ತು? ಅರ್ಜುನಲ್ಲಿರ್ತಕ್ಕ ಶ್ರದ್ಧೆ ಇನ್ನಷ್ಟು ಜಾಸ್ತಿ ಆಯ್ತಾಗ. ಅವ್ರ ಶಕ್ತಿ ಸಾಮರ್ಥ್ಯ ನೋಡಿ ಅರ್ಜುನನಿಗೆ ಮೊದಲಿಗಿಂತ ಹೆಚ್ಚು ಶ್ರದ್ಧೆ ಜಾಸ್ತಿ ಆಗ್ತದೆ. ಭಗವಂತನಿಗೆ ಪ್ರಣಾಮಗೈದು ನಮಸ್ಕಾರ ಮಾಡ್ತಾನೆ. ಅದೇನು ಮತ್ತೆ ನಮಸ್ಕಾರ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ. ನಿಮ್ಮ ಈ ವಿಶ್ವರೂಪದ ದರ್ಶನವನ್ನ ನೋಡಿ ನನಗೆ ಏನ್ ಹೇಳ್ಬೇಕು ಅಂತ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ಮತ್ತೆ ನಮಸ್ಕಾರ, ಮತ್ತೆ ಸ್ತುತಿ ಮಾಡುವಂತ ವಿಷಯಗಳಲ್ಲಿ ಪ್ರಸ್ತಾವನೆ ಮಾಡಲಾಗಿದೆ. ಅನಂತರ 15ರಿಂದ 29 ತನಕ ಅರ್ಜುನನು ವಿಶ್ವರೂಪದ ಸ್ತುತಿಯನ್ನ, ಆ ವಿಶ್ವರೂಪದಲ್ಲಿ ಏನೇನ್ ನೋಡಿದ್ದಾನೆ ಅರ್ಜುನ ಅವೆಲ್ಲವನ್ನ 15ರಿಂದ 29 ತನಕ ಅಂದ್ರೆ 6 ಶ್ಲೋಕಗಳಲ್ಲಿ ಆ ವಿಶ್ವರೂಪದ ಸ್ತುತಿಯನ್ನ ಮಾಡ್ತಾನೆ. ಮತ್ತು ಅದರ ಪ್ರಭಾವ ವರ್ಣನೆ, ಅದರಲ್ಲಿ ಕಂಡು ಬರ್ತಕ್ಕಂಥ ದೃಶ್ಯಗಳ ವರ್ಣನೆ, ಇವೆಲ್ಲವನ್ನ ಮಾಡಿ ಕೊನೆಯಲ್ಲಿ ಭಗವಂತನಲ್ಲಿ ಅವನಿಗೆ ವಾಸ್ತವಿಕ ಪರಿಚಯ ಮಾಡಿಸಲು ಪ್ರಾರ್ಥನೆ ಮಾಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ, ಇಷ್ಟೆಲ್ಲ ನೋಡಿದ ಮೇಲೆ ವಿಸ್ಮಿತನಾಗಿ, ಹರ್ಷಿತನಾಗಿ, ಪ್ರಣಾಮ ಮಾಡಿ, ಸ್ತುತಿ ಮಾಡಿ ಕೊನೆಯಲ್ಲಿ, ನೀವು ಯಾರು ನನಗೆ ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ಒಂದ್ಸರಿ ನಿಮ್ಮ ನಿಜವಾದ ಪರಿಚಯ ಹೇಳಿ ನನಗೆ. ಸಾಮಾನ್ಯ ಪರಿಚಯ ಎಲ್ಲರೂ ಇರ್ತದೆ, ಇಂಥವ್ರ ಮಗ, ಅಂತವ್ರ ಮಗ, ಇಂಥ ಅಂಶ. ನಮ್ಮ ನಿಜವಾದ ಪರಿಚಯ ಏನು? ಈಗ ನಮ್ಮ ನಿಜವಾದ ಪರಿಚಯ ಏನು? ನಮ್ಮ ಪರಿಚಯ ನಾನಂದ್ರೆ ಇಂಥ ವಂಶದವನು, ಇಂಥ ಕುಲದವನು, ಇಂಥವ್ರ ಮಗ ಅಳಿಯ, ಇಂಥವ್ರ ಏನ್ ಹೇಳ್ತೀನಿ. ಯಾರು ನಿಜವಾದ ಪರಿಚಯ ನಮ್ದು ಅಂತಂದ್ರೆ ಇವೆಲ್ಲ ನಿಜವಾದ ಪರಿಚಯ ಅಲ್ಲ, ಇವೆಲ್ಲ ಕಾಲ್ಪನಿಕ ಪರಿಚಯಗಳು, ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥ ಪರಿಚಯಗಳು. ನಿಜವಾದ ಪರಿಚಯ ನಮ್ದು ನಾನಂದ್ರೆ ಯಾರಿಲ್ಲಿ, ಅದೇ ನಿಜವಾದ ಪರಿಚಯ. ಹಾಗೆ ಇಷ್ಟೆಲ್ಲ ವಿಶ್ವರೂಪ ದರ್ಶನ ಮಾಡ್ತಾನೆ, ವಿಸ್ಮಿತನಾಗ್ತಾನೆ,
ಹರ್ಷಿತನಾಗ್ತಾನೆ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾನೆ, ಇನ್ನ ಶ್ರದ್ಧೆ ಜಾಸ್ತಿ ಆಗ್ತದೆ. ಇಷ್ಟೆಲ್ಲ ಕೇಳಿ ಅವಾಗ ಹೇಳ್ತಾನೆ ಪರಮಾತ್ಮನೇ, ನಿಮ್ಮ ನಿಜವಾದ ಪರಿಚಯ ನಾವು ಮಾಡ್ಕೊಡ್ಬೇಕು, ನೀವ್ ಯಾರು ಅಂತ ನನಗೆ. ಯಾಕೆ ಇದುವರೆಗೆ ನಾನು ಜೊತೆಯಲ್ಲೇ ಊಟ ಮಾಡ್ತಿದ್ದೆ, ಜೊತೆಯಲ್ಲೇ ಅಡ್ಡಾಡ್ತಾ ಇರ್ತೀನಿ, ನನ್ನ ಮಾವ ಈ ತರ ತಿಳ್ಕೊಂಡಿದ್ದೆ, ಸ್ನೇಹಿತ ಅಂತ ತಿಳ್ಕೊಂಡಿದ್ದೆ. ವಾಸ್ತವವಾಗಿ ನೀವು ಹಂಗಿಲ್ಲ. ಮತ್ತೆ ನಿಮ್ಮ ನಿಜವಾದ ಪರಿಚಯನೇ ಬೇರೆ ಇದೆ. ನೀವು ಯಾರು? ಹಾಗಾಗಿ ನಿಮ್ಮ ನಿಜವಾದ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ವಾಸ್ತವಿಕ ಪರಿಚಯ, ವಾಸ್ತವಿಕ ನಿಜವಾದೆಲ್ಲ ಒಂದೇ. ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ 15ರಿಂದ 21 ತನಕ. ಇಲ್ಲಿ 30 ಮತ್ತೆ 32ರಿಂದ 44ರವರೆಗೆ ಭಗವಂತನು ತನ್ನನ್ನ ಲೋಕಗಳನ್ನ ನಾಶ ಮಾಡುವ ಕಾಲ. 15ರಿಂದ 21 ತನಕ ಅರ್ಜುನ ವಿಷಯ ಮಧ್ಯೆ 21 ತನಕ ಆಯ್ತು, ಮತ್ತು 32ರಿಂದ ಅಂತ ಹೇಳ್ತಾರೆ. ಇಲ್ಲಿ 21ರಿಂದ 31ರವರೆಗೆ ಏನ್ ಸಂಪನ್ಮೂಲಗಳೇ ಸರಿ ಇದೆಯಾ? ಮಿಸ್ ಆಗ್ತಾ ಇದೆ ಗುರುವೆ. 21ರ ತನಕ ಅಂತ ಆದ್ಮೇಲೆ 22ರಿಂದ ಬರ್ಬೇಕು 32ರಿಂದ ಅಂತ ಬರ್ತಾ ಇದೆ ಗುರುವೆ. ಇರ್ಲಿ ಅದಿರ್ಲಿ ಬಹುಶಃ. ಮತ್ತೆ ಅದ್ರ ಬಗ್ಗೆ ಏನ್ ನೋಡೋಣ. ಆಯ್ತು ಗುರುವೆ. 32ರಿಂದ 34ನೇ ಶ್ಲೋಕದವರೆಗೆ ಭಗವಂತ ತನ್ನನ್ನ ಲೋಕಗಳನ್ನ ನಾಶ ಮಾಡುವ ಕಾಲ. 32ರಿಂದ ಇದೊಂದು 10 ಶ್ಲೋಕ 11 ಶ್ಲೋಕಗಳ ಬಗ್ಗೆ ಸ್ವಲ್ಪ ಯಾಕೋ ಗೊತ್ತಿಲ್ಲ, ಮುಂದೆ ಏನೋ ಆಗಿರ್ಬೋದು, ನೋಡೋಣ ಮುಂದೆ ನಾನು. ಅಲ್ಲಿವರೆಗೆ ಭಗವಂತ ತನ್ನ ಲೋಕಗಳನ್ನ ನಾಶ ಮಾಡುವ ಕಾಲ ನಾನು. 32ರಿಂದ 34 ಅಂದ್ರೆ 2 ಶ್ಲೋಕಗಳಲ್ಲಿ ಅಂತ ಹೇಳಿ ಭೀಷ್ಮ ದ್ರೋಣ ಸಮಸ್ತ ವೀರರು ಮೊದಲೇ ನನ್ನ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ ಅಂತ ತಿಳಿಸ್ತಾನೆ. ಭೀಷ್ಮ ದ್ರೋಣ ಯಾರು? ನೀವು ಮಹಾನ್ ವ್ಯಕ್ತಿಗಳು, ಗುರುಗಳು ಅಂತೇಳಿ ಅವರೆಲ್ಲ ಕೂಡ ಯುದ್ಧದಲ್ಲಿ ಮೊದಲೇ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ. ಅದೇ ಸ್ವಾಮಿ ಹೇಳ್ತಾರೆ ಮುಂದೆ. ಇವೆಲ್ಲವನ್ನ ತಿಳಿಸ್ತಾನೆ. ಯಾಕೆ? ನೀನು ನಿಮಿತ್ತ ಮಾತ್ರನಾಗಿದೆ ಅಷ್ಟೇ. ನೋಡಿ ಹೇಳ್ಬಲ್ಲ ನಾವು ಏನು, ಎಲ್ಲಾ ಲೋಕವನ್ನ ನಾಶ ಮಾಡುವಂತ ಕಾಲ ಸ್ವರೂಪ ನಾನೇ. ವಿಭೂತಿ ಯೋಗದಲ್ಲಿ ಕೂಡ ಬಂತು ಕಾಲ, ಲೆಕ್ಕ ಮಾಡೋದ್ರಲ್ಲಿ ಕಾಲ ನಾನು ಅಂತಂದ್ರು. ಹಾಗೆ ಇಲ್ಲಿ ಎಲ್ಲರನ್ನ ನಾಶ ಮಾಡೋ ಕಾಲ ಸ್ವರೂಪ ನಾ ಪರಮಾತ್ಮನೇ ಆಗಿದ್ದೇನೆ. ಹಾಗಾಗಿ ಯಾರು ಭೀಷ್ಮ ಇವೆಲ್ಲ ಕೂಡ ನನ್ನಿಂದ ಈಗಾಗಲೇ ಮೊದಲೇ ಹತರಾಗಿದ್ದ ಮನೆ ಕಾಣಿಸ್ತಿದ್ದಾರೆ ಅಷ್ಟೇನೆ, ನಿನ್ ಕಾಣಿಸ್ತಾ ಇದೆ. ಮತ್ತೇನು ಇವೆಲ್ಲವನ್ನ ಅರ್ಜುನನ ಪ್ರೋತ್ಸಾಹ ಮಾಡ್ಲಿಕ್ಕೆ ಹೇಳುವಂತ ಮಾತುಗಳು. ಯಾಕೆ? ಅಯ್ಯೋ ಇವರನ್ನ ನಾವೇ ಕೊಂದಾಗ್ತೀವಲ್ಲ ಅನ್ನೋ ಭಾವನೆ ಇತ್ತಲ್ಲ ಅರ್ಜುನನಿಗೆ. ಅರ್ಜುನ ವಿಷಾದ ಯೋಗ ನೋಡಿದ್ವಿ. ಆ ನಿರುತ್ಸಾಹವನ್ನ ಕಳೆದವನ್ನ ಪ್ರೋತ್ಸಾಹ ಮಾಡ್ಲಿಕ್ಕಾಗಿ ನೀನು ನಿಮಿತ್ತ ಮಾತ್ರನಾಗಿ ನೀವು ಮಾತನಾಡುತ್ತಿರುವ ವ್ಯಕ್ತಿ ನಿನ್ನ ಇದ್ದ ನಿಮಿತ್ತ ಮಾತ್ರ ಅಷ್ಟೇ. ಯಾರು ಯಾವಾಗ ಹೋಗ್ಬೇಕು ಅಂತ ಮೊದಲೇ ನಿರ್ಣಯ ಆಗಿದೆ. ಈಗಾಗಲೇ ಭೀಷ್ಮ ದ್ರೋಣಾದಿಗಳು ಕೂಡ ಈಗಾಗಲೇ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ. ಕಾಲದಲ್ಲಿ ಎಲ್ರು ಯಾವಾಗ ಹೋಗ್ಬೇಕು ಅಂತ ಹೇಳಿ ನಿರ್ಣಯ ಆಗಿದೆ, ಆದ್ರೆ ಕಾಣಿಸ್ತಾ ಇದೆ ಅಷ್ಟು. ಇದು ನಿಮಿತ್ತ ಮಾತ್ರ. ಹಾಗಾಗಿ ಯುದ್ಧ ಮಾಡ್ಲಿಕ್ಕೆ ಆಜ್ಞೆ ಮಾಡ್ತಾನೆ. ಇದಾದ ನಂತರ 35 ಇಲ್ಲಿ ಕೆಳಗೆ 35 ನೋಡಿ. ಇಲ್ಲ ಸರಿ ಇದೆ. 35ರಲ್ಲಿ ಭಗವಂತನ ವಚನವನ್ನು ಕೇಳಿ ಆಶ್ಚರ್ಯ ಮತ್ತು ಭಯಗೊಂಡ ಅರ್ಜುನನು ಮಾತನಾಡುವ ಪ್ರಕಾರವನ್ನು ತಿಳಿಸಿ. 35ರಲ್ಲಿ ಭಗವಂತನ ವಚನ ಕೇಳಿ ಆಶ್ಚರ್ಯ ಮತ್ತು ಭಯಗೊಂಡ ಅರ್ಜುನ ಮಾತನಾಡ್ತಕ್ಕಂಥ ಪ್ರಕಾರವನ್ನು ತಿಳಿಸಿ 36ರಿಂದ 46ರವರೆಗೆ ಭಗವಂತನ ಸ್ತುತಿ, ಅವರಿಗೆ ನಮಸ್ಕಾರ, ಅವನಲ್ಲಿ ಕ್ಷಮಯಾಚನೆ. ಯಾಕೆ? ಇಷ್ಟು ದಿನ ನಾನು ನಿಮ್ಮನ್ನ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ, ನನ್ನ ಕ್ಷಮಿಸಿ. ನಾನು ನಿಮ್ ಜೊತೆ ಮಾತಾಡ್ತಾ ತಪ್ಪಾಗಿ ಮಾತಾಡಿರ್ಬೋದು, ಹಾಸ್ಯವಾಗಿ ಮಾತಾಡಿರ್ಬೋದು, ನಿಮ್ಮನ್ನ ತುಚ್ಛವಾಗಿ ಕೂಡ ಮಾತಾಡಿರ್ಬೋದು, ನಿಮ್ ಜೊತೆ ನಾನು ಅಸಭ್ಯವಾಗಿ ಪ್ರವರ್ತನೆ ಮಾಡಿರ್ಬಹುದು. ಯಾಕೆ? ನಿಮ್ಮ ಮಹಿಮೆ ನನಗೆ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗಿದೆ, ನನ್ನನ್ನ ಕ್ಷಮಿಸಿ. ಹಾಗೆ ದಿವ್ಯ ಚತುರ್ಭುಜ ರೂಪ ದರ್ಶನ ಮಾಡಿಸಲು ಪ್ರಾರ್ಥಿಸುವವರು ನನಗೆ ನಿಮ್ಮ ಚತುರ್ಭುಜ ದರ್ಶನ ಒಂದ್ಸರಿ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ. 47 ಮತ್ತು 48ರಲ್ಲಿ ಭಗವಂತನು
ತನ್ನ ವಿಶ್ವರೂಪದ ಮಹಿಮೆ ಮತ್ತು ಅದರ ದರ್ಶನ ದುರ್ಲಭತೆ. ಯಾವ ವಿಶ್ವರೂಪದ ದರ್ಶನವನ್ನು ಮಾಡ್ಬೇಕು ಅಂತ ನೀನು ಅನ್ಕೊಂತ ಇದೀಯ ಅರ್ಜುನ, ಅದು ದುರ್ಲಭ, ಅದು ಎಲ್ರಿಗೂ ಪ್ರಾಪ್ತಿ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾನೆ. 50ರಲ್ಲಿ ಚತುರ್ಭುಜ ರೂಪದ ದರ್ಶನ ಮಾಡಿಸಿ, ಆ ಭುಜದ ರೂಪದ ದರ್ಶನ ಮಾಡಿಸಿ ಪುನಃ ಮನುಷ್ಯ ರೂಪನಾಗುವ ವರ್ಣನೆಯನ್ನ ಸಂಜೆಯನ್ನು ಮಾಡಿಸ್ತಾನೆ. ಎಲ್ಲ ಮಾಡಿದ್ಮೇಲೆ ಅರ್ಜುನ ವಿಶ್ವರೂಪ ದರ್ಶನ ಮಾಡ್ತಾನೆ, ವೈಕಂಠಿತನಾಗ್ತಾನೆ. ಮತ್ತೆ ಇದೆಲ್ಲ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಗುರು ಮಹಾನುಭಾವ ಸ್ವಾಮಿಗಳ, ಮತ್ತೆ ನೀವು ನಿಮ್ಮ ಹಿಂದಿನ ರೂಪವನ್ನು ನಾನು ತೋರಿಸಿ, ಇಲ್ಲಾಂದ್ರೆ ನನ್ನನ್ನು ತಡ್ಕೊಳಿಕ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅನ್ನೋ ಮಾತನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. 51ರಲ್ಲಿ ಅರ್ಜುನನು ಭಗವಂತನ ಸೌಮ್ಯ ಮಾನವ ರೂಪವನ್ನು ನೋಡಿಕೊಂಡು ಮತ್ತೆ ಪರಮಾತ್ಮ ತನ್ನ ಹಿಂದಿನ ರೂಪವನ್ನು ತಾಳ್ತಾನೆ. ಅವಾಗ ಸೌಮ್ಯ ಮತ್ತು ಮಾನವ ರೂಪವನ್ನು ನೋಡಿ ಸಚೇತ ಮತ್ತು ಪ್ರಕೃತಿಸ್ಥನಾಗುವ ಮಾತನ್ನ ಹೇಳಲಾಗಿದೆ. ಅರ್ಜುನನು ನಂತರ 52ರಲ್ಲಿ ಮತ್ತು 53ರಲ್ಲಿ ಭಗವಂತನು ತನ್ನ ಚತುರ್ಭುಜ ರೂಪದ ದರ್ಶನವನ್ನು ದುರ್ಲಭ, ಇಷ್ಟೆಲ್ಲ ಆದ್ಮೇಲೆ ಈ ದರ್ಶನ ಎಲ್ರಿಗೂ ದುರ್ಲಭ ಅಂತ ತಿಳಿಸಿ 54ರಲ್ಲಿ ಈ ದರ್ಶನ ಅಂತಕ್ಕಂಥದ್ದು ಅನನ್ಯ ಭಕ್ತಿಯ ಮೂಲಕ ಆ ರೂಪದ ದರ್ಶನ ಜ್ಞಾನ ಮತ್ತು ಪ್ರಾಪ್ತಿಯಾಗುವುದು ಸುಲಭ. ಅಂದ್ರೇನು, ಅನನ್ಯ ಭಕ್ತಿಯ ಮೂಲಕನೇ ಈ ರೀತಿ ದರ್ಶನ ಆಗಬಹುದಾಗಿದೆ ಅನ್ನೋ ಮಾತನ್ನ ಹೇಳ್ತಾ, ಮತ್ತೆ 55ರಲ್ಲಿ ಅನನ್ಯ ಭಕ್ತಿಯ ಸ್ವರೂಪ ಮತ್ತು ಅದರ ಫಲ ಅವೆಲ್ಲವನ್ನು ಹೇಳಿ ಅಧ್ಯಾಯದ ಉಪಸಂಹಾರ ಮಾಡ್ತಾನೆ. ಅಂದ್ರೇನು, 55 ಶ್ಲೋಕದಲ್ಲಿ ಈ ಅಧ್ಯಾಯ ಸಮಾಪ್ತಿ ಆಗಲಿದೆ. ಇದಷ್ಟು ಈ ಅಧ್ಯಾಯದ ಸಂಕ್ಷಿಪ್ತ ಪರಿಚಯ. ನಾಳೆ ಇದರ ಬಗ್ಗೆ ಮುಂದುವರಿಸೋಣ. ನಾಳೆ ಯಾರಾದ್ರೂ ಅನುಭವ ಹಂಚ್ಕೊಳ್ಳಂಗಿದ್ರೆ ತಯಾರಾಗಿರಿ, ಇಲ್ಲಾಂದ್ರೆ ನಮ್ಮ ಮುಂದೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿನ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.